Hello everybody, this is Divyashri. Welcome to Literary Canon. As you know that I have started the new series for UGC NET and KSET, that is 10 minutes 10 PYQ with detailed explanation. Without further ado, let's start the class. First question on the screen. The Divine Comedy is divided into three canticas, each consisting of. Okay, so as we know that Divine Comedy written by Dante Alighieri. It's an epic poem ಅಂತ ಹೇಳ್ಬೋದು. ಇದು ದ ಪೋಯಮ್ ಇಸ್ ಸ್ಪ್ಲಿಟ್ ಇಂಟು ತ್ರೀ ಕ್ಯಾಂಟಿಕಾಸ್. ಯಾವ್ಯಾವುದು? ಒಂದು ಬೇಸಿಕಲಿ ಇನ್ಫರ್ನೋ, ಎರಡನೇದು ಪರ್ಗಟೋರಿಯೋ, ಥರ್ಡ್ ಒನ್ ಯಾವುದು? ಬೇಸಿಕಲಿ ಪ್ಯಾರಾಡೇಸಿಯೋ. ಓಕೆ, ಪ್ಯಾರಡಿಸಿಯೋ. ಓಕೆ, ಸೊ ಈ ಇನ್ಫರ್ನೋ ಅಂತಂದ್ರೇನು? ಹೆಲ್, ಪರ್ಗೆಟರಿ ಅಂಡ್ ಪ್ಯಾರಡೈಸಿಯೋ ಅಂತಂದ್ರೆ ಪ್ಯಾರಡೈಸ್. ಓಕೆ, ಸೊ ಈ ಪ್ರತಿಯೊಂದು ಕ್ಯಾಂಟಿಕಾಸ್ ಅನ್ನ ಹೌ ಮೆನಿ ಕ್ಯಾಂಟೋಸ್ ಆಗಿ ಮಾಡಿದ್ದಾರೆ? ದಟ್ ಈಸ್ ಬೇಸಿಕಲಿ 33 33 33. ಅಂಡರ್ಸ್ಟ್ಯಾಂಡ್? ಸೊ ಹಾಗಾಗಿ ಆನ್ಸರ್ ಈಸ್ 33 ಕ್ಯಾಂಟೋಸ್ ಅಂತ ಹೇಳ್ಬೋದು. ಆಯ್ತಾ? ಆ 3 ಕ್ಯಾಂಟಿಕಾಸ್ ಅನ್ನ ಏನಂತ ಹೇಳ್ತೀವಿ? ಪ್ರತಿಯೊಂದು ಕ್ಯಾಂಟಿಕಾಸ್ ಅನ್ನ 33 ಕ್ಯಾಂಟೋಸ್ ಅನ್ನಾಗಿ ನೋಡ್ಬೋದು. ಸೊ ಹಾಗಾಗಿ ಅವ್ರು ಹೇಳ್ತಾರೆ ಈಚ್ ಕ್ಯಾಂಟಿಕಾಸ್ ಕಂಟೈನ್ ಏನಂತ ಹೇಳ್ತೀವಿ? 33 ಕ್ಯಾಂಟೋಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ಹೆನ್ರಿ ಜೇಮ್ಸ್ ಡಿಸ್ಕ್ರೈಬ್ ಲೂಸ್ ಬ್ಯಾಗಿ ಮಾನ್ಸ್ಟರ್ಸ್? What did Henry James described as loose baggy monster? Okay, so Henry James basically the tragic muse ಅಂತ ಹೇಳಿ ಒಂದು ವರ್ಕ್ ಬರೆದಿದ್ದಾರೆ. Okay, in this particular work he described ನಾವೆಲ್. ಓಕೆ, ನಾವೆಲ್ ಅನ್ನ ಏನಂತ ಕರೀತಾರೆ? ದಟ್ ಈಸ್ ಲೂಸ್ ಬ್ಯಾಗಿ ಮಾನ್ಸ್ಟರ್ಸ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಹಿ ಸೆಡ್ ದಿಸ್ ಪರ್ಟಿಕ್ಯುಲರ್ ಲೈನ್ ವೈಲ್ ಡಿಸ್ಕ್ರೈಬಿಂಗ್ 19th century ಏನಂತ ಹೇಳ್ತೀವಿ? ನಾವೆಲಿಸ್ಟ್. ಅವ್ರನ್ನ ಏನಂತ ಕರೀತಾರೆ ಅಂತಂದ್ರೆ ಟ್ರಿಪಲ್ ಡೆಕ್ಕರ್ ಅಂತ ಹೇಳಿ ಕರೀತಾರೆ. ಯಾರು? ಹೆನ್ರಿ ಜೇಮ್ಸ್. ಓಕೆ, ಟ್ರಿಪಲ್ ಡೆಕ್ಕರ್ಸ್ ಅಂತ ಹೇಳಿ ಕರೀತಾರೆ. ಯಾರ್ಯಾರು? ಬೇಸಿಕಲಿ 19th century ನಾವೆಲಿಸ್ಟ್. ಒಂದು ಬಂದ್ಬಿಟ್ಟು ಲಿಯೋ ಟಾಲ್ಸ್ಟಾಯ್, ಇನ್ನೊಬ್ರು ಬಂದ್ಬಿಟ್ಟು ಅಲೆಕ್ಸಾಂಡರ್ ಡುಮಾಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಿಲಿಯಂ ಮ್ಯಾಕ್ಪೀಸ್ ಥ್ಯಾಕ್ರೆ. ಆಯ್ತಾ? ಸೊ ಅವ್ರು ಹೇಳ್ತಾರೆ ಲೂಸ್ ಬ್ಯಾಗಿ ಮಾನ್ಸ್ಟರ್ ಅಂದ್ರೆ ಏನು? ಹಿ ಫೆಲ್ಟ್ ದ್ಯಾಟ್ ದೀಸ್ ಆರ್ಟಿಸ್ಟ್ ಏನಿದ್ರೆ ಲ್ಯಾಕ್ ಆರ್ಟಿಸ್ಟಿಕ್ ಸ್ಟ್ರಕ್ಚರ್ ಅಂಡ್ ಇಕಾನಮಿ. ಹಾಗಾಗಿ ಏನಂತ ಕರೀತಾರೆ? ಲೂಸ್ ಬ್ಯಾಗಿ ಮಾನ್ಸ್ಟರ್ ಅಂತ ಹೇಳಿ ಕರೀತಾರೆ. ಇನ್ ದೀಸ್ ತ್ರೀ, ಎಸ್ಪೆಷಲಿ ದೀಸ್ ತ್ರೀ 19th century ನಾವೆಲಿಸ್ಟ್ ಅನ್ನು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ನೋಡಿ, ಆನ್ಸರ್ ಬಂದ್ಬಿಟ್ಟು ನಾವೆಲ್ಸ್. ಆಯ್ತಾ? ದ ಟರ್ಮ್ ಇಕಲಾಜಿಕಲ್ ಇಂಪೀರಿಯಲಿಸಮ್ ವಾಸ್ ಕಾಯಿಂಡ್ ಬೈ. Okay, the ecological imperialism basically coined by Alfred Crosby. Okay, Alfred Crosby, he introduced this particular concept in his famous book called Ecological Imperialism, the Biological Expansion of Europe 900 to 1900. ಆಯ್ತಾ? ಈ ಬುಕ್ ಅಲ್ಲಿ ಬೇಸಿಕಲಿ ಹಿ ಇಂಟ್ರೊಡ್ಯೂಸ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಇಟ್ ವಾಸ್ ರಿಟನ್ ಇನ್ ದ ಇಯರ್ 1986 ಅಲ್ಲಿ. ಓಕೆನಾ? ಸೊ ಇಲ್ಲಿ ಹೇಳ್ತಾರೆ ಟು ಎಕ್ಸ್ಪ್ಲೇನ್ ಹೌ ಕೊಲೊನೈಸೇಷನ್ ಪಾರ್ಟ್ಲಿ ಸಕ್ಸೀಡೆಡ್ ಥ್ರೂ ದ ಇಂಟ್ರೊಡಕ್ಷನ್ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಸರ್ಟೇನ್ ಡಿಸೀಸಸ್ ಇಂಟು ನ್ಯೂ ಟೆರಿಟರಿ ಅಂತ ಹೇಳ್ತಾರೆ. ಅಂದ್ರೆ ಇಕಲಾಜಿಕಲ್ ಇಂಪೀರಿಯಲಿಸಮ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೊಲೊನೈಸೇಷನ್ ಹೇಗೆ ಸಕ್ಸೀಡ್ ಆದ್ರು ಅಂತಂದ್ರೆ ಈ ಯುರೋಪಿಯನ್ ಪೀಪಲ್ಗಳು ಹೇಗೆ ಅಂದ್ರೆ ಪಾರ್ಟ್ಲಿ ಇಂಟ್ರೊಡ್ಯೂಸಿಂಗ್ ಪ್ಲಾಂಟ್ಸ್, ಆಮೇಲೆ ಎನಿಮಲ್ಸ್, ಆಮೇಲೆ ಡಿಸೀಸಸ್, ನ್ಯೂ ಡಿಸೀಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಹೊಸ ಟೆರಿಟರಿಗಳಿಗೆ. ಆ ರೀತಿಯಲ್ಲಿ ಕೊಲೊನೈಸೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಬರ್ತಾರೆ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್? ಹೂ ಸೆಡ್ ದಿಸ್? ದಿಸ್ ಇಸ್ ಬೇಸಿಕಲಿ ಆಲ್ಫ್ರೆಡ್ ಕ್ರಾಸ್ಬೈ. ನೆಕ್ಸ್ಟ್ ನೋಡಿ, ಇಮೋಷನಲ್ ಟೈಸ್ ಅಂಡ್ ಪರ್ಸನಲ್ ರಿಲೇಶನ್ಶಿಪ್ ಪ್ಲೇಸ್ ಅ ಮೈನರ್ ಪಾರ್ಟ್ ಇನ್ ಡಿಫೋಸ್ ವರ್ಕ್. The following protagonists of Defoe have no family except one who leaves family at early age, which is that character. ಇಲ್ಲಿ ಹೇಳ್ತಾರೆ ಇಮೋಷನಲ್ ಟೈಸ್ ಮತ್ತೆ ಪರ್ಸನಲ್ ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ಅವರ ಕಥೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಡೇನಿಯಲ್ ಡಿಫೋನ ಪ್ರೊಟಗಾನಿಸ್ಟ್ ಇದಾರಲ್ಲ, ಅಂದ್ರೆ ಇಲ್ಲಿ ಇರುವಂತಹ 4 ಜನರಲ್ಲಿ ಕೆಲವೊಬ್ಬರಿಗೆ ಫ್ಯಾಮಿಲಿನೇ ಇಲ್ಲ,
ಆಯ್ತಾ. ಬಟ್ ಇಲ್ಲಿರುವಂತಹ ಇವ್ರು ಕ್ವೆಶ್ಚನ್ ಕೇಳಿದ್ದಾರೆ ಅಂತಂದ್ರೆ ಇದ್ರಲ್ಲಿರುವಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಫ್ಯಾಮಿಲಿ ಇದ್ದಾರೆ, ಬಟ್ ಸ್ಟಿಲ್ ಹಿ ಲೆಫ್ಟ್ ಹಿಸ್ ಫ್ಯಾಮಿಲಿ. ಓಕೆ, ಹೂ ಇಸ್ ದಟ್ ಕ್ಯಾರೆಕ್ಟರ್ ಅಂತ ಕೇಳ್ತಿದ್ದಾರೆ. ಸೊ ದಟ್ಸ್ ನನ್ ಅದರ್ ದನ್ ರಾಬಿನ್ಸನ್ ಕ್ರೂಸಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನೋಡಿ, ಮಾಲ್ ಫ್ಲಾಂಡರ್ಸ್ ಇರ್ಬೋದು, ಕೊಲೋನಲ್ ಜಾಕ್ ಇರ್ಬೋದು, ಕ್ಯಾಪ್ಟನ್ ಸಿಂಗಲ್ಟನ್ ಇರ್ಬೋದು, ದೇ ಹ್ಯಾಡ್ ನೋ ಫ್ಯಾಮಿಲಿ. ಓಕೆ, ದೇ ಆರ್ ಆರ್ಫನ್ಸ್ ಆಯ್ತಾ. ಬಟ್ ರಾಬಿನ್ಸನ್ ಕ್ರೂಸಿಗೇನು ಬೇಸಿಕಲಿ ಫ್ಯಾಮಿಲೀಸ್ ಇದ್ದಾರೆ, ಬಟ್ ಹಿ ಲೀವ್ಸ್ ದೆಮ್ ಎಟ್ ಅರ್ಲಿ ಏಜ್ ಟು ಪರ್ಸ್ಯೂ ಹಿಸ್ ಲೈಫ್ ಎಟ್ ಸಿ. ಆಯ್ತಾ, ಅವರು ಸಿಯಲ್ಲಿ ಅಡ್ವೆಂಚರ್ ಮಾಡೋದಕ್ಕೆ ಅವ್ರ ಫ್ಯಾಮಿಲಿನೇ ಬಿಟ್ಬಿಟ್ಟು ಹೋಗ್ತಾರೆ ಅಗೇನ್ಸ್ಟ್ ಹಿಸ್ ಫಾದರ್ಸ್ ವಿಶಸ್. ಆಯ್ತಾ, ಸೊ ಹಾಗಾಗಿ ಆನ್ಸರ್ ಈಸ್ ರಾಬಿನ್ಸನ್ ಕ್ರೂಸ್. E.M. Foster's A Passage to India, some of the major symbols are associated with. ಇದು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಬಿಕಾಸ್ ನಿಮಗೆ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ಗ್ರಾಜುಯೇಷನ್ಸ್ ಅಲ್ಲಿ ಪ್ಯಾಸೇಜ್ ಟು ಇಂಡಿಯಾ ಇದ್ದೇ ಇರುತ್ತೆ. ಸೊ ಆನ್ಸರ್ ಇಸ್ ಬೇಸಿಕಲಿ ಮೌಂಟೇನ್ಸ್ ಆಸ್ ವೆಲ್ ಆಸ್ ಇಕೋಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ಸ್ ಆರ್ ಪ್ರೆಸೆಂಟ್ ಇನ್ Dostoevsky's ಕ್ರೈಮ್ ಅಂಡ್ ಪನಿಷ್ಮೆಂಟ್? ನಿಹಿಲಿಸಮ್, ಯುಟಿಲಿಟೇರಿಯನಿಸಮ್, ರ್ಯಾಷನಲಿಸಮ್, ಕ್ರಿಶ್ಚಿಯನ್ ಸಿಂಬಾಲಿಸಮ್. ಓಕೆ, ಸೊ ಇಲ್ಲಿ ನೋಡಿ, ಯುಟಿಲಿಟೇರಿಯನಿಸಮ್ ಅಲ್ವೇ ಅಲ್ಲ ಅಲ್ವಾ. ಸೊ ಯುಟಿಲಿಟೇರಿಸಮ್ ಬರೋದೇ ಇಲ್ಲ. ಯುಟಿಲಿಟೇರಿಸಮ್ ಅಂದ್ರೆ ಎಲ್ಲರೂ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಂಥದ್ದು ಇಲ್ವೇ ಇಲ್ಲ. ರ್ಯಾಷನಲಿಸಮ್ ನಾವು ನೋಡೋಕೆ ಸಾಧ್ಯನೇ ಇಲ್ಲ ಅದರಲ್ಲಿ. ನಿಹಿಲಿಸಮ್ ಮತ್ತೆ ಕ್ರಿಶ್ಚಿಯನ್ ಸಿಂಬಾಲಿಸಮ್ ಅನ್ನ ನಾವು ನೋಡಬಹುದು. 1 and 4 ಆರ್ ಕರೆಕ್ಟ್. ನಿಹಿಲಿಸಮ್ ಅಂತಂದ್ರೇನು, ಬೇಸಿಕಲಿ ದಿಸ್ ಪರ್ಟಿಕ್ಯುಲರ್ ನಾವೆಲ್ ಎಕ್ಸ್ಪ್ಲೋರ್ಸ್ 19th century ರಷ್ಯನ್ ನಿಹಿಲಿಸಮ್ ಥ್ರೂ ದ ಕ್ಯಾರೆಕ್ಟರ್ ರಾಸ್ಕೊಲ್ನಿಕೋವ್, ಹೂ ರಿಜೆಕ್ಟ್ ಸೋಷಿಯಲ್ ಅಂಡ್ ಮಾರಲ್ ಕಾನ್ಸ್ಟೆಂಟ್. ಅಂದ್ರೆ ಸೊಸೈಟಿಯಲ್ಲಿ ರಷ್ಯನ್ ನಿಹಿಲಿಸಮ್ ಅಂತಂದ್ರೇನು, ಅಂದ್ರೆ ಲೈಕ್ ನಿಹಿಲಿಸಮ್ ಅಂದ್ರೆ ನಿನ್ನೆ ಹೇಳಿದ್ರೆ, ನಿಹಿಲಿಸಮ್ ಅಂದ್ರೆ ಡಿಸ್ಟ್ರಸ್ಟ್. ಸೋಷಿಯಲ್ ಮತ್ತೆ ಮಾರಲ್ ಡಿಸ್ಟ್ರೈನ್ಸ್ ಅನ್ನ ನಾವು ಜಾಸ್ತಿ ರಷ್ಯಾದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ದಿಸ್ ದ ಫೀಚರ್ಸ್ ಆಫ್ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳ್ಬೋದು. ಓಕೆ, ನಿಹಿಲಿಸಮ್ ಕಾನ್ಸೆಪ್ಟ್ ಅನ್ನ ನಾವು ಯಾರ ಮೂಲಕ ನೋಡ್ಬೋದು? ಆಕ್ಚುಲಿ ರಾಸ್ಕೊಲ್ನಿಕೋವ್ ನಮ್ಮ ಕ್ಯಾರೆಕ್ಟರ್ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಇನ್ನೊಂದು ಕ್ರಿಶ್ಚಿಯನ್ ಸಿಂಬಾಲಿಸಮ್, ಇದು ಬೇಸಿಕಲಿ ದ ಥೀಮ್ ಆಫ್ ರಿಡೆಂಪ್ಷನ್ ಅಂತ ಹೇಳ್ಬೋದು. ಥೀಮ್ ಆಫ್ ರಿಡೆಂಪ್ಷನ್ ವಿ ಕ್ಯಾನ್ ಸಿ ಅಟ್ ದ ಎಂಡ್ ಆಫ್ ದ ಚಾಪ್ಟರ್. ಇಲ್ಲಿ ಏನಾಗ್ತಾರೆ, ರಾಸ್ಕೊಲ್ನಿಕೋವ್ ಏನ್ ಮಾಡ್ತಾರೆ, ಎಟ್ ದ ಎಂಡ್ ಆಯ್ತಾ, ಎಟ್ ದ ಎಂಡ್ ಅಲ್ಲಿ ಏನ್ ಮಾಡ್ತಾರೆ, ಏನು ಅವರು ಜೀಸಸ್ ಕ್ರಿಸ್ಟನ್ನ ಏನ್ ಮಾಡ್ತಾರೆ, ನಂಬ್ತಾರೆ ಅಂಡ್ ಈ ರಿಡೆಂಪ್ಷನ್ ಅನ್ನ ಅನುಭವಿಸ್ತಾರೆ ಅಂಡ್ ಏನಂತ ಹೇಳ್ತೀವಿ, ಸ್ಯಾಲ್ವೇಷನ್ಗೆ ಹೋಗ್ತಾರೆ. ಸೊ ಇದೆಲ್ಲ ನಾವು ಲಾಸ್ಟ್ ಅಲ್ಲಿ ಎಟ್ ದ ಎಂಡ್ ಆಫ್ ದ ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ದೀಸ್ ಟು ಆರ್ ದ ಫೀಚರ್ಸ್ ಆಫ್ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇನ್ಕರೆಕ್ಟ್ ಆಫ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳ್ಬೋದು. ಇನ್ಕರೆಕ್ಟ್ ಬಗ್ಗೆ ಹೇಳ್ತಿದ್ದಾರೆ. ಫಸ್ಟ್ ನೋಡಿ, ಇಟ್ ಸೀಕ್ಸ್ ಟು ಅಂಡರ್ಮೈನ್ ದ ಐಡಿಯಾ ದಟ್ ಮೀನಿಂಗ್ ಪ್ರೀ ಎಕ್ಸಿಸ್ಟ್ಸ್ ಇಟ್ಸ್ ಲಿಂಗ್ವಿಸ್ಟಿಕ್ ಎಕ್ಸ್ಪ್ರೆಷನ್. There can be no meaning which is not formulated. No language formulation reaches anywhere beyond language. There is no a textual origin of a text. Every sign refers to every other sign adequately. ನೋಡಿ, ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಅಬೌಟ್ ಲ್ಯಾಂಗ್ವೇಜ್ ಹೇಳ್ತಿದ್ದಾರೆ. ಪೋಸ್ಟ್ ಸ್ಟ್ರಕ್ಚರಲಿಸ್ಟ್ ದೇ ರಿಜೆಕ್ಟ್ಸ್ ದ ನೋಷನ್ ಆಫ್ ಫಿಕ್ಸ್ಡ್ ಮೀನಿಂಗ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಔಟ್ಸೈಡ್ ದ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ ದರ್ ಇಸ್ ನೋ ಫಿಕ್ಸ್ಡ್ ಮೀನಿಂಗ್. ನಾನು ಇನ್ನೂ ಒಂದು ಡಿಕನ್ಸ್ಟ್ರಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ ನಾನು, ದರ್ ಇಸ್ ನೋ ಫಿಕ್ಸ್ಡ್ ಮೀನಿಂಗ್. ಒಂದು ವರ್ಡಿಗೆ ಒಂದು ಫಿಕ್ಸ್ಡ್ ಮೀನಿಂಗ್ ಅಂತ ಇರೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ರು, ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕ್ ಮತ್ತೆ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ನೋಡಿ, ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದು ಹೆಸರು ಚೇಂಜ್ ಆಗ್ತಾ ಹೋಗ್ತಾರೆ. ಅಂದ್ರೆ ದ ಮೀನಿಂಗ್ ಆಫ್ ದ ವರ್ಡ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ರು. ಎರಡರಲ್ಲೂ ಅದೇ ಹೇಳ್ತಿರೋದು ಅವರು. ಮೀನಿಂಗ್ ಆಫ್ ದ ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ ವರ್ಡ್ ಇದೆಯಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಹೋದ ಹಾಗೆ ಅದೇನಾಗುತ್ತೆ, ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಟ್ರೀ ಅಂತ ಅನ್ಕೊಳ್ಳೋಣ ಆಯ್ತಾ. ಟ್ರೀ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು, ಕನ್ನಡದಲ್ಲಿ ಏನ್ ಹೇಳ್ತೀವಿ, ಮರ ಅಂತ ಹೇಳ್ತೀವಿ, ಕರೆಕ್ಟಾ. ಸೊ ಇನ್ನು ನಾವು ಹಿಂದಿಗೆ ಹೋದ್ರೆ ಪೇಡ್ ಅಂತ ಹೇಳ್ತೀವಿ, ಕರೆಕ್ಟಾ. ಪೇಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಸಂಸ್ಕೃತಿ ಬಂದ್ರೆ ತರುಣ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ ನೋಡಿ, ಪ್ರತಿಯೊಂದು ಲ್ಯಾಂಗ್ವೇಜಿಗೆ ಹೋದಾಗ ಏನಾಗತ್ತೆ, ಆ ಒಂದು ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ ವರ್ಡಿನ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದನ್ನೇ ಇದೆರಡು ಏನು ಸ್ಟೇಟ್ಮೆಂಟ್ಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಥರ್ಡ್ ಒನ್ ನೋಡಿ, ದರ್ ಈಸ್ ನೋ ಟೆಕ್ಸ್ಚುವಲ್ ಒರಿಜಿನ್ ಆಫ್ ದ ಟೆಕ್ಸ್ಟ್. ಇದು ಡೆರಿಡಾ ಅವರ ಸ್ಟೇಟ್ಮೆಂಟ್. ದಟ್ ಈಸ್ ಬೇಸಿಕಲಿ ದೇರ್ ಈಸ್ ನೋ ಔಟ್ಸೈಡ್ ದ ಟೆಕ್ಸ್ಟ್ ಆಯ್ತಾ. ಸೊ ಇದೇ ಸ್ಟೇಟ್ಮೆಂಟ್ ಹೇಳಿದ್ರು, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎವ್ರಿ ಸೈನ್ ರೆಫರ್ಸ್ ಟು ಎವ್ರಿ ಅದರ್ ಸೈನ್ ಅಡಿಕ್ವೇಟ್ಲಿ. ಅಂದ್ರೆ ಮೀನಿಂಗ್ ಈಸ್ ಆಲ್ವೇಸ್ ಶಿಫ್ಟಿಂಗ್ ಆಯ್ತಾ. ಸೊ ಇಲ್ಲಿ ಏನ್ ಹೇಳ್ತಾರೆ, ಒನ್ ಸೈನ್ ಕ್ಯಾನ್ ನೆವರ್ ರೆಫರ್ ಟು ಅನದರ್ ಸೈನ್ ಅಡಿಕ್ವೇಟ್ಲಿ ಆಯ್ತಾ. ಇಲ್ಲಿ ಏನಂದ್ರೆ ಅವ್ರು ಏನ್ ಹೇಳ್ತಾರೆ, ಎವ್ರಿ ಸೈನ್ ರೆಫರ್ಸ್ ಟು ಎವ್ರಿ ಅದರ್ ಸೈನ್ ಅಡಿಕ್ವೇಟ್ಲಿ. ಅಂದ್ರೆ
ಮೀನಿಂಗ್ ಅನ್ನೋದು ಫಿಕ್ಸ್ಡ್ ಅಂತ ಹೇಳೋಂಥದ್ದು. ಇದ್ರ ಮೀನಿಂಗ್ ಏನು? ಮೀನಿಂಗ್ ಇಸ್ ಫಿಕ್ಸ್ಡ್. ಬಟ್ ಪೋಸ್ಟ್ ಸ್ಟ್ರಕ್ಚರಲಿಸ್ಟ್ ದೇವರ್ ಅಗೇನ್ಸ್ಟ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ವಾ. ಅವ್ರ ಹತ್ರ ಮೀನಿಂಗ್ ಇಸ್ ನೆವರ್ ಫಿಕ್ಸ್ಡ್. ಇದೇನಾಗುತ್ತೆ? ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ದ ಆನ್ಸರ್ ಈಸ್ ಬೇಸಿಕಲಿ ಡಿ. ಇದು ಸ್ಟ್ರಕ್ಚರಲಿಸ್ಟ್ ಡೆಫಿನೇಷನ್ಸ್ ಅಂತ ಹೇಳ್ಬೋದು. ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಲ್ಲಿ ದೀಸ್ 3 ಆರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪೋಸ್ಟ್ ಸ್ಟ್ರಕ್ಚರಲಿಸಮ್. ನೆಕ್ಸ್ಟ್ ನೋಡಿ, ಇನ್ ವುದರಿಂಗ್ ಹೈಟ್ಸ್ ಕ್ಯಾಥಿ appears in the dream beating at the window, wailing, "Let me in blood," running down her wrist. Who dreams her? ಆಯ್ತಾ? ಇಲ್ಲಿ ಯಾರು ಡ್ರೀಮ್ ಮಾಡ್ತಾರೆ? ಆಕ್ಚುಲಿ ಸೂಪರ್ ನ್ಯಾಚುರಲ್ ಏನಂತ ಹೇಳ್ತೀವಿ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅನ್ನ ಚಾಪ್ಟರ್ 3 ಆಫ್ ದ ನಾವೆಲ್ ಅಲ್ಲಿ ನೋಡ್ತಾ ಹೋಗ್ಬೋದು. ಯಾರು? ಬೇಸಿಕಲಿ ಲಾಕ್ವುಡ್. ಲಾಕ್ವುಡ್ ಏನ್ ಮಾಡ್ತಾರೆ? ಹಿ ವಾಸ್ ಸ್ಟೇಯಿಂಗ್ ಎಟ್ ಉದರಿಂಗ್ ಹೈಟ್ಸ್, ಹ್ಯಾಡ್ ಹಾರಿಫೈಯಿಂಗ್ ಏನಂತ ಹೇಳ್ತೀವಿ ಡ್ರೀಮ್. ಇಲ್ಲಿ ಏನಾಗ್ತಾರೆ ಅಂತಂದ್ರೆ, ಕ್ಯಾಥರಿನ್ ಲಿಂಟನ್ ಇದಾರಲ್ಲ, ಅವರ ಗೋಸ್ಟ್ ಟ್ರೈಸ್ ಟು ಎಂಟರ್ ಥ್ರೂ ದ ವಿಂಡೋ. ಸೊ ಅದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾರು ಆ ಡ್ರೀಮ್ ನೋಡಿರೋದು ಬೇಸಿಕಲಿ ಲಾಕ್ವುಡ್. ಆಯ್ತಾ? ನೆಕ್ಸ್ಟ್ ನೋಡಿ, ಹೂ ಅಮಾಂಗ್ ದ ಫಾಲೋವಿಂಗ್ character in Thomas More's Utopia didn't correspond in biographical background to an actual historical person? ಆಯ್ತಾ? ಇವ್ರು ಹೇಳ್ತಾರೆ ಇದರಲ್ಲಿ ಇರೋ ಯುಟೋಪಿಯಾದಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್ ಅವರು ಫಿಕ್ಟಿಷಿಯಸ್ ಕ್ಯಾರೆಕ್ಟರ್. ಆಯ್ತಾ? ಸೊ ರೆಸ್ಟ್ ಆಫ್ ದೆಮ್ ಯಾರು? ಬೇಸಿಕಲಿ ನಿಜವಾದ ಪರ್ಸನ್, ನಿಜವಾದ ಪೀಪಲ್ ಅಂತ ಹೇಳ್ಬೋದು. ಯಾರ್ಯಾರು? ಮಾರ್ಟನ್ ನೋಡಿ, ಮಾರ್ಟನ್ ಅವರ ಫುಲ್ ಹೆಸರು ಏನು? ಬೇಸಿಕಲಿ ಕಾರ್ಡಿನಲ್ ಮಾರ್ಟನ್. Cardinal Morton, basically, he is the Cardinal Morton belongs to Archbishop of. He is basically the Archbishop of Canterbury. Okay. Next, Raphael Haitlodi, basically ನೋಡೋಣ, ಇವ್ರನ್ನೆಲ್ಲ ಬಿಡೋಣ. ನೆಕ್ಸ್ಟ್ ಪೀಟರ್ ಗೆಲ್ಸ್. ಪೀಟರ್ ಗೆಲ್ಸ್ ಬೇಸಿಕಲಿ ದ ರಿಯಲ್ ಫ್ರೆಂಡ್ ಆಫ್ ಥಾಮಸ್ ಮೋರ್. ಆಯ್ತಾ? ಥಾಮಸ್ ಮೋರ್. ಸೊ ಮೋರ್ ಬೇಸಿಕಲಿ ಆಥರ್ ಅಲ್ವಾ. ಸೊ ಮೋರ್ ಈಸ್ ಬೇಸಿಕಲಿ ದ ಆಥರ್ ಅಂತ ಹೇಳ್ಬೋದು. ಸೊ ಇವ್ರು 3 ಜನ ಏನು ರಿಯಲ್ ಫಿಗರ್ ಅಂತ ಹೇಳ್ಬೋದು, ರಿಯಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಅಥವಾ ರಿಯಲ್ ಪೀಪಲ್ ಅಂತ ಹೇಳ್ಬೋದು. ಬಟ್ ಹೈತ್ಲೋಡಿ ಇದರಲ್ಲ ಫಿಕ್ಟಿಷಿಯಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ 17th century metaphysical poetry spark the enthusiasm of modernist poets and critics? Okay, the intellectual complexity, the uncompromising engagement with politics, the religious fervor, union of thoughts and fashion. ನಾವು ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಪಾಲಿಟಿಕ್ಸ್ ಮತ್ತೆ ರಿಲಿಜಿಯಸ್ ಫರ್ವರ್ ಏನೂ ಇಲ್ಲ ಅವ್ರ ಹತ್ರ. ಸೊ ಫಸ್ಟ್ ಒನ್ ಇಂಟೆಲೆಕ್ಚುಯಲ್ ಕಾಂಪ್ಲೆಕ್ಸಿಟಿ ಅಂದ್ರೇನು? ದೇ ಆರ್ ಯೂಸಿಂಗ್ ಕನ್ಸೀಟ್ ಇರ್ಬೋದು, ವಿಟ್ಸ್ ಇರ್ಬೋದು, ಫಿಲಾಸಫಿಕಲ್ ಡೆಪ್ತ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯೂನಿಯನ್ ಆಫ್ ಥಾಟ್ ಅಂಡ್ ಪ್ಯಾಷನ್, ಇದನ್ನ T.S. Eliot ಫೇಮಸ್ಲಿ ಕಾಲ್ ದೀಸ್ ರೈಟರ್ಸ್ ಆಸ್ ಏನಂತ ಹೇಳ್ತೀವಿ? ಯೂನಿಫಿಕೇಶನ್ ಸೆನ್ಸಿಬಿಲಿಟಿ ಅಂತ ಹೇಳಿ T.S. Eliot ಹೇಳ್ತಾರೆ. ದಟ್ ಮೀನ್ಸ್ ಡೀಪ್ ಇಂಟೆಲೆಕ್ಚುಯಲ್ ಥಾಟ್ಸ್ ಅವರಲ್ಲಿ ಇದ್ದಿರುತ್ತೆ. ಸೊ ಹಾಗಾಗಿ 1 and 4 ಆರ್ ಕರೆಕ್ಟ್ ಆನ್ಸರ್ಸ್. ಓಕೆ, ಸೊ ಇಲ್ಲಿಗೆ 10 minutes 10 PYQs ಅಲ್ಲಿ 10 PYQs ಮುಗಿಸಿದ್ದೀನಿ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಟೆಲಿಗ್ರಾಮ್ ಚಾನಲ್. ಆಲ್ರೆಡಿ ಎಲ್ಲ PDFs ಶೇರ್ ಮಾಡಿದ್ದೀನಿ. ಅದನ್ನ ಉಪಯೋಗಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and subscribe ಮಾಡಿ. Okay, until then, take care, bye.